ನವರಾತ್ರಿಯ ಮೊದಲನೇ ದಿನದ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ಹಿಂದಿನ ದಿನ ಅಮಾವಾಸ್ಯೆ ಆಗಿದ್ದರಿಂದ ಪೂಜಾ ರೂಮ್ ಏನು ಕ್ಲೀನ್ ಮಾಡಿಲ್ಲ, ಪೂಜೆ ಸಾಮಾನುಗಳು ಕೂಡ ಏನೂ ತೊಳೆದಿಲ್ಲ. ಆದರೆ ಪೂಜಾ ಐಟಮ್ಗಳೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಗೆಜ್ಜೆ ವಸ್ತ್ರ, ತುಪ್ಪದ ಬತ್ತಿ, ಬಿಡಿ ಹೂ ತರಿಸ್ಕೊಂಡಿದ್ದೆ, ಮಲ್ಲಿಗೆ ಹೂವು. ಮೊದಲನೇ ದಿನ ಬಿಳಿ ಹೂಗಳನ್ನ ಹಾಕಿ ಪೂಜೆ ಮಾಡಬೇಕು, ಹಾಗಾಗಿ ಹೂವೆಲ್ಲ ಕಟ್ಟಿ ಇಟ್ಕೋತಾ ಇದ್ದೀನಿ. ರಾತ್ರಿ 11:30ಗೆ ನನ್ನ ಕೆಲಸ ಎಲ್ಲ ಮುಗೀತು. ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಹೋಗಿ ಮಲ್ಕೊಂಡೆ. ಸೋಮವಾರ ನವರಾತ್ರಿಯ ಮೊದಲನೇ ದಿನ ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದೆ. ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ದೀನಿ. ಬೇಗ ಎದ್ರೇನೆ ಸರಿಯಾದ ಸಮಯಕ್ಕೆ ಪೂಜೆ ಆಗೋದು. ನೀವು ಕಳಸದ ಸ್ಥಾಪನೆ, ಕಳಸದ ಅಲಂಕಾರ, ನೈವೇದ್ಯ, ಕಳಸ ಯಾವ ರೀತಿ ಇಡಬೇಕು, ವಿಗ್ರಹಗಳು ಯಾವ ರೀತಿ ಜೋಡಿಸ್ಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹೊಸಬ್ರು ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ನೋಡಿ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಈ ರೀತಿ ನವರಾತ್ರಿಯ ಮೊದಲನೇ ದಿನ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದೆ. ಅಲಂಕಾರ ಹೇಗಿದೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ನೋಡಿ.